ಮಿಯಾರ್ನಲ್ಲಿ ಕಂಬಳ ಕುದಿ ಉಂಟಂತ ಹೇಳಿ ಗೊತ್ತಾಗಿ ಹೋಗಿದ್ದೆ. ಕುದಿ ಅಂತ ಹೇಳಿದರೆ ಪ್ರಾಕ್ಟೀಸ್. ಇಲ್ಲಿ ಹೋದಾಗ ನಂದಳಿಕೆ ಶ್ರೀಕಾಂತ್ ಭಟ್ರದ್ದು ಹಗ್ಗ ಹಿರಿಯ ಕೋಣಗಳನ್ನು ರೆಡಿ ಮಾಡ್ತಾಯಿದ್ರು. ಹಗ್ಗ ಹಿರಿಯ ಕೋಣಗಳಿಗೆ ಮರ ಕಟ್ತಾರೆ. ಮರ ಅಂತ ಹೇಳಿದರೆ ರಾಡ್, ಒಂದು ಕೋಣದ ಕೊಂಬಿನಿಂದ ಇನ್ನೊಂದು ಕೋಣದ ಕೊಂಬಿಗೆ ಕಟ್ಟುವಂಥದ್ದು. ಅಂದರೆ ಅವುಗಳು ಒಂದೇ ಲೈನಲ್ಲಿ ಓಡಬೇಕಂತೇಳಿ. ಮತ್ತು ಕಟ್ಟಿದ ಮೇಲೆ ಭಾರಿ ಚೆಂದ ಕಾಣ್ತವೆ ಅವುಗಳು. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡಿದರೆ ಆಲ್ರೆಡಿ ಒಂದು ಕೋಣಕ್ಕೆ ರಾಡನ್ನು ಕಟ್ಟಿದ್ದಾರೆ, ಇನ್ನೊಂದು ಕೋಣಕ್ಕೆ ಕಟ್ಟಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನು ಹೋದಂಥದ್ದು ಮಿಯಾರಿದು ಲವಕುಶ ಕೆರೆ ಇರುವಂತಹ ಕಂಬಳ. ಯಾಕೆ ಎಲ್ಲ ಕಂಬಳಗಳಿಗೆ ಈ ರೀತಿ ಹೆಸರಿಡ್ತಾರೆ ಅಂತ ಹೇಳಿದರೆ, ಕಾಂಪಿಟೇಷನ್ ಸ್ಪರ್ಧೆ ಇರುವಾಗ ಮಾತ್ರ. ಸ್ಪರ್ಧೆಯಿಂದ ಹೊರಗೆ ಬಂದ ಮೇಲೆ ನಾವೆಲ್ಲ ಅಣ್ಣ ತಮ್ಮ ಅಂತ ಹೇಳುವ ಭಾವನೆಯಲ್ಲಿ. ಇಲ್ಲಿ ನೋಡಿ ಸ್ಟೇಡಿಯಂ ಥರ ಮಾಡಿದ್ದಾರೆ. ವೀಕ್ಷಕರಿಗೆ ಕೂತ್ಕೊಳ್ಳಿಕ್ಕೆ ಸಹ ಉಂಟು, ಯಜಮಾನರಿಗೆ ಕೂತ್ಕೊಳ್ಳಿಕ್ಕೆ ಸಪ್ರೇಟ್ ಜಾಗವನ್ನು ಮಾಡಿದ್ದಾರೆ. ಇದು ಪ್ರಾಕ್ಟೀಸ್ ಆದರೆ ಸಹ ಇಲ್ಲಿ ಲೇಸರನ್ನು ಸಹ ಇಟ್ಟಿದ್ದರು, ಮತ್ತು ಟೈಮಿಂಗ್ ಬೋರ್ಡನ್ನು ಕೂಡ ಅಲ್ಲಿ ಇಟ್ಟಿದ್ದರು. ಯಜಮಾನರ ಚಾವಡಿಯನ್ನು ಕೂಡ ನೀವು ನೋಡ್ಬೋದು. ಕಂಬಳ ಆಗುವಾಗ ಇಲ್ಲಿ ತೀರ್ಪುಗಾರರು ಮತ್ತು ಉದ್ಘೋಷಕರಿಗೆ ಇಲ್ಲಿ ಜಾಗವನ್ನು ಮೀಸಲಿಡ್ತಾರೆ. ಇದು ಕೆನೆಹಲಗೆಯ ಕೋಣಗಳು. ಕೆನೆಹಲಗೆ ಅಂತ ಹೇಳಿದರೆ ನೀರನ್ನು ಹಾರಿಸ್ಕೊಂಡು ಹೋಗ್ತದಲ್ಲ ಅದು. ಇದು ಅಡ್ಡಹಲಗೆ. ಅಡ್ಡಹಲಗೆ ಅಂತ ಹೇಳಿದರೆ ಕಾಂಪಿಟೇಷನ್, 2 ಕೋಣಗಳಿರ್ತವೆ, ಅದರಲ್ಲಿ ವಿನ್ ಆಗಿದ್ದು ಯಾವುದು ಅಂತೇಳಿ ನೋಡುವಂಥದ್ದು. ಇದು ನೇಗಿಲು. ನೇಗಿಲು ಅಂತ ಹೇಳಿದರೆ ಅವರ ಕೈಯಲ್ಲಿ ಒಂದು ಸಣ್ಣ ನೇಗಿಲು ರೀತಿ ಆಕೃತಿ ಉಂಟು ನೋಡಿ, ಅದನ್ನು ಹಿಡಿದುಕೊಂಡು ಓಡುವಂಥದ್ದು. ಇನ್ನೊಂದು ಇದು ಹಗ್ಗ ಹಿರಿಯ, ಹಗ್ಗದಲ್ಲಿ ಓಡಿಸುವಂಥದ್ದು. ಇವುಗಳ ಡೆಕೋರೇಷನ್ ನೋಡಿ, ಹಗ್ಗ ಹಿರಿಯ ಕೋಣಗಳು ನೋಡಲಿಕ್ಕೆ ಭಾರಿ ಚೆಂದ ಇರ್ತದೆ. ಇದು ನಂದಳಿಕೆ ಶ್ರೀಕಾಂತ್ ಭಟ್ರ ಟೀಮ್ ಒಟ್ಟಿಗೆ ನಾವು ಹೆಜ್ಜೆ ಹಾಕಿರುವಂಥದ್ದು. ಇವರು 3 ಕೋಣವನ್ನು ತಂದಿದ್ದರು. ಫಸ್ಟ್ ಇದು 3 ಕೋಡಿ ಕಾಟಿ ಮತ್ತು ನಂದಳಿಕೆ ಮೋಡ. ಇದು ಚಾಂಪಿಯನ್ ಪೇರ್, ಸಾಧಾರಣ ಎಲ್ಲ ಕಡೆ ಗೋಲ್ಡನ್ನು ಹೊಡೆದಂತಹ ಪೇರ್ ಇದು. ಇದು ಎಲ್ಯಕುಟ್ಟಿ ಮತ್ತು ರಾಜ. ಮತ್ತು 3ನೇದು ಇದು ಯಂಗ್ ಕೋಣಗಳು ಅವರದ್ದು, ಮುಖೇಶ ಮತ್ತು ಎಲ್ಯ ಪಾಂಡು. ಈ 3 ಕೋಣಗಳನ್ನು ಅವರಿವತ್ತು ಪ್ರಾಕ್ಟೀಸಿಗೆ ತಂದಿದ್ದರು. ಇನ್ನೊಂದಿತ್ತು ಮಲ್ಲಕುಟ್ಟಿ, ಅದು ಬಂದಿರಲಿಲ್ಲ ಅಥವಾ ನನಗೆ ನೋಡಲಿಕ್ಕೆ ಸಿಗಲಿಲ್ವ ಅಂಥೇಳಿ. ಕೋಣಗಳಿಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದವು. ಅವರು ಎದುರುಗಡೆ ಮಂಜೊಟ್ಟಿಯಿಂದ ಇಳಿಸ್ಕೊಂಡು ಬಂದು ನಂತರ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಂಥದ್ದು. ಇದು ಫಸ್ಟಿಗೆ ಅವರು ಸಿಂಗಲ್ ಆಗಿ ಓಡಿಸಿದರು. ಇದು ಅವರದ್ದು ಟೀಮ್ ಎ, ಅಂದರೆ ನಂದಳಿಕೆ ಎ ಕೋಣಗಳು. ಬಿಟ್ಟ ನಂತರ ಇಲ್ಲಿ ಜನರು ನೋಡ್ತಾ ಇದ್ದಾರೆ, ಅಂದರೆ ಅವರ ಟೀಮ್ ಅವರು ಸರಿಯಾಗಿ ಓಡಿತಾ ಇಲ್ಲ ಅಂಥೇಳಿ. ಇದು 2ನೇದ್ದು. ಸ್ವಲ್ಪ ಉಪದ್ರ ಕೊಟ್ಟ ಅವರಿಗೆ, ಬಟ್ ಅವನದು ರೇಸ್ ಮಾತ್ರ ಟಾಪ್ ಇತ್ತು. ಅದಾದ ನಂತರ ಅವರದ್ದೇ 2 ಪೇರನ್ನು ಅವರು ಕಾಂಪಿಟೇಷನ್ ರೀತಿ ಅಲ್ಲಿ ಕಾಂಪೀಟ್ ಮಾಡಿದರು. ಅಂದರೆ ಒಂದು ಕೆರೆಯಲ್ಲಿ ಅವರದ್ದು ಒಂದು ಟೀಮು, ಇನ್ನೊಂದು ಕೆರೆಯಲ್ಲಿ ಇನ್ನೊಂದು ಟೀಮ್. 2 ಸಲ ಬಿಟ್ಟಿದ್ದರು. ಇದು ಸ್ಟಾರ್ಟಿಂಗ್ ಪಾಯಿಂಟಿದ್ದು ವೀಡಿಯೋ. ಇನ್ನೊಂದು ನಾನು ಎಂಡಿಂಗ್ ಪಾಯಿಂಟಿದ್ದು ವೀಡಿಯೋವನ್ನು ಇದರ ನಂತರ ಹಾಕಿದ್ದೇನೆ. ಇದರಲ್ಲಿ ಸಹ ಹಾಗೆ ಅವರಿಗೆ ಮತ್ತೆ ಎಲ್ಲರೂ ನಿಂತಿದ್ದರು. ಕುಟ್ಟಿ ಸ್ವಲ್ಪ ನಿಲ್ಲಿಕ್ಕೆ ಅವರಿಗೆ ಉಪದ್ರ ಕೊಡ್ತಾ ಇದ್ದ. ಮತ್ತು ಅವನದು ರೇಸ್ ಸಹ ಟಾಪ್ ಇರ್ತದೆ, ಉಪದ್ರ ಮಾತ್ರ. ನೆಕ್ಸ್ಟ್ ಇಲ್ಲಿ ಫ್ಲ್ಯಾಗ್ ಎತ್ತಿದ ಕೂಡಲೇ ನೀವು ನೋಡ್ಬೋದು, ಫ್ಲ್ಯಾಗ್ ಎತ್ತಿದ ಕೂಡಲೇ ಓಟ ಸ್ಟಾರ್ಟ್. ಟಾಪ್ ರೇಸಿದ ಕೋಣಗಳ ಓಟನ್ನು ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಎಕ್ಸಲೇಟರ್ ಕೊಟ್ಟ ರೇಂಜಲ್ಲಿ ಓಡಿಕೊಂಡು ಹೋಗಿದ್ದಾವೆ. ಫಿನಿಷಿಂಗ್ ಸಹ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾವೆ. ನಾನು ನೋಡಿದ್ದು ರೇಸಲ್ಲಿ ಒಂದೊಳ್ಳೆ ಫಿನಿಷಿಂಗನ್ನು ನಾನು ಇವತ್ತು ನೋಡಿದೆ. ನಿಮಗೆ ಯಾಕಂತ ಈಗ ನೆಕ್ಸ್ಟ್ ವೀಡಿಯೋ ನೋಡುವಾಗ ಗೊತ್ತಾಗ್ತದೆ. ಯಾಕಂದರೆ ನಾನು ಆಚೆ ಹೋಗಿ ವೀಡಿಯೋ ಮಾಡುವಾಗ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ ನೋಡಿ. ಈ ವಿಡಿಯೋದು ಫಿನಿಷಿಂಗ್ ಮಾತ್ರ ಸೂಪರ್ಬ್ ಇತ್ತು ನೋಡಿ. 2 ಸಹ ಓಡಿಕೊಂಡು ಬಂದಿದ್ದಾವೆ. ಲಾಸ್ಟಿಗೆ 2 ಕೋಣಗಳದ್ದು ಫಿನಿಷಿಂಗ್ ನೋಡಿ ಅಂತೆ. ಆಚೆದರಲ್ಲಿ 11.79, ಈಚೆ ಕಡೆ ಕೂಡ ಈ ಟೈಮಿಂಗ್ಸ್ ನೋಡಿ, ಅಲ್ಲಿ 11.79, ಈಚೆ ನೋಡಿ 11.79. ಅಂದರೆ 2 ಸಹ ಸೇಮ್ ಇದರಲ್ಲಿ ಮುಟ್ಟಿದೆ. ಇದು ಕೆನೆಹಲಗೆ. ಇದೊಂದು ನೋಡಲಿಕ್ಕೆ ಭಾರಿ ಚಂದ ಕೂಟದಲ್ಲಿ. ಅದಾದ ನಂತರ ನಾರಾವಿ ಯುವರಾಜ್ ಜೈನ್ರದ್ದು ಅಡ್ಡಹಲಗೆಯ ಕೋಣವನ್ನು ಬಿಟ್ಟರು. ಇದು ಆ್ಯಕ್ಚುಲಿ ನೀವು ಕಂಬಳದಲ್ಲಿ ನೋಡೋದಂತಿದ್ರೆ 2 ಕಡೆಯಲ್ಲಿ ಸಹ ಕಂಬಳ ಕೋಣಗಳಿರ್ತಾರೆ. ಅಂದರೆ ಇದು ಸಹ ಕಾಂಪಿಟೇಷನ್. ಕೆನೆಹಲಗೆ ಕಾಂಪಿಟೇಷನ್ ಅಲ್ಲ, ಅಂದರೆ ಅಲ್ಲಿ ಸಿಂಗಲ್ ಓಡುವಂಥದ್ದು. ನೀರು ಯಾರು ಮೇಲೆ ಹಾರಿಸ್ತಾರೆ ಅವರಿಗೆ ಪ್ರೈಸ್. ಬಟ್ ಇದರಲ್ಲಿ ಕಾಂಪಿಟೇಷನ್ ನೋಡಿ. ಇದರಲ್ಲಿ ಹಲಗೆ ಮೇಲೆ ನಿಲ್ಲಬೇಕಾಗ್ತದೆ ಓಡಿಸುವವರು. ಹಲಗೆ ಮೇಲೆ ನಿಂತು ಯಾರು ಮೊದಲು ಗುರಿಯನ್ನು ತಲುಪ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು. ನೆಕ್ಸ್ಟ್ ನೇಗಿಲಲ್ಲಿ ಓಡುವಂತಹ ಕೋಣಗಳು, ಇದು ಸಹ ಕಾಂಪಿಟೇಷನ್. ಬಟ್ ಇಲ್ಲಿ ಪ್ರಾಕ್ಟೀಸಿಗೆ ಒಂದನ್ನು ಮಾತ್ರ ಓಡಿಸಿದ್ದಾರೆ. ಇದು ಸಹ 2 ಕೋಣಗಳು ಓಡಿಸಿ. ಇದು ಇವರದ್ದು ಚಾಂಪಿಯನ್ ಪೇರ್, ಕಾಟಿ ಮತ್ತು ಮೋಡ. ಹೆಜ್ಜೆ ನೋಡಿ, ಒಂದೇ ಥರ ಹೆಜ್ಜೆ ಹಾಕ್ತಾ ಇದ್ದಾವೆ. ರೆಕಾರ್ಡ್ ಟೈಮಿಂಗ್ಸಲ್ಲಿ ಓಡಿದವು ಅವುಗಳು. ಮತ್ತು ಅವರಿಗೆ ಸ್ವಲ್ಪ ತಂಪು ಮಾಡಿ, ಅಂದರೆ ಓಡಿದ ಕೂಡಲೇ ಸುಸ್ತಾಗ್ತದಲ್ಲ, ಸ್ವಲ್ಪ ನೀರನ್ನೆಲ್ಲ ತೊಳೆದು ಸ್ವಲ್ಪ ತಂಪು ಮಾಡಿದರು ಇಲ್ಲಿ.
ಎಲ್ಲ ಕಂಬಳದಲ್ಲಿ ಹೀಗೆ ಮಾಡ್ತಾರೆ, ಕಂಬಳ ನೋಡುವವರಿಗೆ ಗೊತ್ತಿರ್ತದೆ. ಆದರೂ ನಾನು ಇದನ್ನೊಂದು ಕವರೇಜ್ ಮಾಡಿದೆ. ಇದಾದ ನಂತರ ಉಳಿದೆಲ್ಲ ಕೋಣಗಳನ್ನೊಮ್ಮೆ ನೋಡಿಕೊಂಡು ಬಂದೆ. ನೋಡ್ತಾ ಇರುವಾಗ ಒಂದು ಕೋಣ ನನ್ನ ಕಣ್ಣಿಗೆ ಬಿತ್ತಿಲ್ಲ. ನೋಡಿ, ಇವನ ಕಣ್ಣು ನೋಡಿ ಅಂತೆ, ಬೆಕ್ಕಿನ ಕಣ್ಣು ಥರ ಉಂಟು. ಇದಕ್ಕೆ ಖಜಾ ಅಂತ ಕರೀತಾರೆ ಕಂಬಳ ಕೂಟದಲ್ಲಿ. ಚೆಂದ ಇತ್ತು ನೋಡಲಿಕ್ಕೆ ಇದು. ಇದಾದ ನಂತರ ನಾನು ರಿಟರ್ನ್ ಮನೆಗೆ ಹೊರಟೆ.